ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಯರ್ ಪಲ್ಸ್. ಕರ್ನಾಟಕದಲ್ಲಿ ಗೌರ್ಮೆಂಟ್ ಟೀಚರ್ ಆಗಬೇಕು ಅನ್ನೋದು ತುಂಬ ಜನರ ಕನಸು. ಅದರಲ್ಲೂ ಈ 6ರಿಂದ 8ನೇ ತರಗತಿ ಪದವೀಧರ ಪ್ರಾಥಮಿಕ ಶಿಕ್ಷಕರ ಹುದ್ದೆ ಇದೆಯಲ್ಲ, ಇದು ನಿಜಕ್ಕೂ ಒಂದು ಗೋಲ್ಡನ್ ಅಪಾರ್ಚುನಿಟಿ. ಯಾಕೆಂದರೆ ಸುಮಾರು 15,000 ಹುದ್ದೆಗಳ ಭರ್ತಿಗೆ ಈಗಾಗಲೇ ಚರ್ಚೆ ನಡೀತಾ ಇದೆ. ನೀವು ಸೀರಿಯಸ್ ಆಗಿ ಪ್ರಿಪ್ರೇಷನ್ ಶುರು ಮಾಡೋಕ್ಕೆ ಇದು ಬೆಸ್ಟ್ ಟೈಮ್. ಇಂದಿನ ವಿಡಿಯೋದಲ್ಲಿ GPSTR ರಿಕ್ರೂಟ್ಮೆಂಟ್ಗೆ ಸಂಬಂಧಿಸಿದಂತಹ ಎಲ್ಲ ಮಾಹಿತಿಯನ್ನು ನಾನು ಇಲ್ಲಿ ಕೊಡ್ತೀನಿ. ಬಹಳಷ್ಟು ಜನ ಅಭ್ಯರ್ಥಿಗಳು ಎಲ್ಲಿ ಸೋಲ್ತಾರೆ ಅಂದರೆ, ಅವರು ಬರೀ ಎಕ್ಸಾಮ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ. ಆದರೆ ಇಲ್ಲಿ ವೇಟೇಜ್ ಅನ್ನೋದು ಒಂದು ದೊಡ್ಡ ಗೇಮ್ ಚೇಂಜರ್. ನಿಮ್ಮ ಡಿಗ್ರಿ ಮಾರ್ಕ್ಸ್ ಎಷ್ಟಿರಬೇಕು, ನಿಮ್ಮ TET ಮಾರ್ಕ್ಸ್ ಹೇಗೆ ಕೌಂಟ್ ಆಗುತ್ತೆ, CETನಲ್ಲಿ ನೀವು ಎಷ್ಟು ಸ್ಕೋರ್ ಮಾಡಲೇಬೇಕು, ಈ ಪ್ರತಿಯೊಂದು ಪಾಯಿಂಟನ್ನು ವಿಡಿಯೋನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಅಂದರೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥವಾಗುತ್ತೆ. ಒಂದು ಮಾತು ನೆನಪಿಟ್ಕೊಳ್ಳಿ, ಪ್ರಿಪ್ರೇಷನ್ ಅಂದರೆ ಬರೀ ಪುಸ್ತಕ ಓದೋದಲ್ಲ. ರೂಲ್ಸನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸ್ಟ್ರಾಟಜಿ ಮಾಡೋದು ಕೂಡ ಪ್ರಿಪ್ರೇಷನ್ನ ಭಾಗನೇ. ಮೊದಲನೇದಾಗಿ ನಾನು ಈ ವಿಡಿಯೋದಲ್ಲಿ ಯಾವ ಟಾಪಿಕ್ಸ್ಗಳನ್ನು ಕವರ್ ಮಾಡಿದ್ದೀನಿ ಅಂತ ನೋಡಿ. ಫಸ್ಟ್, ಎಲಿಜಿಬಿಲಿಟಿ, ಅರ್ಹತೆ. ತುಂಬ ಜನರಿಗೆ ಡೌಟ್ ಇರುತ್ತೆ, ನಂದು ಡಿಗ್ರಿಯಲ್ಲಿ ಇಂಥ ಕಾಂಬಿನೇಷನ್ ಇದೆ, ನಾನು ಅಪ್ಲೈ ಮಾಡಬಹುದಾ ಅಂತ. ಅದರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ಇನ್ನು ಎರಡನೇದಾಗಿ ಎಕ್ಸಾಮ್ ಪ್ಯಾಟರ್ನ್, ಪೇಪರ್ 1, ಪೇಪರ್ 2 ಮತ್ತು ಪೇಪರ್ 3 ಹೇಗಿರುತ್ತೆ, ಡಿಸ್ಕ್ರಿಪ್ಟಿವ್ ಪೇಪರ್ ಅಂದರೆ ಹೇಗೆ ರೆಡಿ ಆಗಬೇಕು. ಇನ್ನು ಮೂರನೇದಾಗಿ ವೇಟೇಜ್ ಕ್ಯಾಲ್ಕುಲೇಷನ್. ಇದು ಈ ವಿಡಿಯೋದ ಹಾರ್ಟ್ ಅಂದರೂ ತಪ್ಪಿಲ್ಲ. ಯಾವ ರೀತಿ ನಮ್ಮ ವೇಟೇಜ್ ಕೌಂಟ್ ಆಗುತ್ತೆ, ಮೆರಿಟ್ ಲಿಸ್ಟನ್ನು ಯಾವ ಆಧಾರದ ಮೇಲೆ ತಯಾರಿಸ್ತಾರೆ ಅನ್ನೋದನ್ನು ತಿಳ್ಕೋಬೇಕು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ, ಈಗ ನಾವು ಮೊದಲನೇ ಟಾಪಿಕ್ಗೆ ಬಂದರೆ ಅದು ಎಲಿಜಿಬಿಲಿಟಿ ಅಥವಾ ಅರ್ಹತೆ. ಶೈಕ್ಷಣಿಕ ಅರ್ಹತೆ ಏನಿರಬೇಕು ಅಂತ. ಯಾಕೆಂದರೆ ಎಷ್ಟೋ ಜನ ಚೆನ್ನಾಗಿ ಓದಿರ್ತಾರೆ, ಆದರೆ ಅಪ್ಲಿಕೇಶನ್ ಹಾಕೋ ಟೈಮ್ನಲ್ಲಿ ಅವರಿಗೆ ಗೊತ್ತಾಗುತ್ತೆ, ಅಯ್ಯೋ ನಂದು ಈ ಸಬ್ಜೆಕ್ಟ್ ಕಾಂಬಿನೇಷನ್ ಇಲ್ವಲ್ಲ, ಅಥವಾ ನನ್ನ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಆಯ್ತಲ್ಲ ಅಂತ. ಹಾಗಾಗಬಾರ್ದು ಅಂದರೆ ಇದನ್ನು ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. GPSTR ಎಕ್ಸಾಮ್ ಬರೆಯೋಕ್ಕೆ ಮುಖ್ಯವಾಗಿ 2 ದಾರಿಗಳಿವೆ. ಒಂದು, ನೀವು ಡಿಗ್ರಿ ಮುಗಿಸಿ ಜೊತೆಗೆ 2 ವರ್ಷದ DED ಮಾಡಿರಬೇಕು. ಇದು ಮುಂಚೆ ಬರೀ ಪ್ರೈಮರಿ ಟೀಚರ್ಸ್ಗೆ ಅನ್ವಯ ಆಗ್ತಿತ್ತು, ಆದರೆ ಈಗ 6 to 8 ವೃಂದಕ್ಕೆ DED ಆದವರಿಗೂ ಅವಕಾಶ ಇದೆ. ಇನ್ನು ಎರಡನೇ ದಾರಿ ಅಂದರೆ ಡಿಗ್ರಿ ಜೊತೆಗೆ BEd ಮಾಡಿರೋದು. ಇಲ್ಲಿ ಒಂದು ವಿಷಯ ನೆನಪಿಡಿ, ನೀವು ಸ್ಪೆಷಲ್ ಎಜುಕೇಷನಲ್ಲಿ BEd ಮಾಡಿದರೂ ಕೂಡ ನೀವು ಇಲ್ಲಿ ಅಪ್ಲೈ ಮಾಡೋಕ್ಕೆ ಚಾನ್ಸ್ ಇದೆ, ಆದರೆ ಅದು RCIಯಿಂದ ಮಾನ್ಯತೆ ಪಡೆದಿರಬೇಕು ಅಷ್ಟೇ. ಈಗ ಮಾರ್ಕ್ಸ್ ವಿಷಯಕ್ಕೆ ಬಂದರೆ ಇಲ್ಲಿ ತುಂಬ ಜನ ಕನ್ಫ್ಯೂಸ್ ಮಾಡ್ಕೋತಾರೆ. ನೋಟಿಫಿಕೇಷನ್ ಪ್ರಕಾರ ಜನರಲ್ ಮೆರಿಟ್ ಕ್ಯಾಟಗರಿ ಬರೋದಾದರೆ ನೀವು ಡಿಗ್ರಿಯಲ್ಲಿ ಕನಿಷ್ಠ 50% ಅಂಕಗಳು ಹೊಂದಿರಬೇಕು. ಒಂದು ವೇಳೆ ನೀವು SC ST ಅಥವಾ ಕ್ಯಾಟಗರಿ 1 ಅಥವಾ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳಾದರೆ ನಿಮಗೆ 5% ರಿಯಾಯಿತಿ ಇರುತ್ತೆ. ಅಂದರೆ ನೀವು ಕನಿಷ್ಠ 45% ಅಂಕಗಳನ್ನು ಹೊಂದಿರಬೇಕು. ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಈ ಪರ್ಸೆಂಟೇಜನ್ನು ಹೇಗೆ ಲೆಕ್ಕ ಹಾಕೋದು ಅಂತ ನೋಡಿ. ನಿಮ್ಮ ಡಿಗ್ರಿಯ ಎಲ್ಲ ಸೆಮಿಸ್ಟರ್ ಅಥವಾ ಎಲ್ಲ ವರ್ಷದ ಅಗ್ರಿಗೇಟ್ ಮಾರ್ಕ್ಸ್ ಅನ್ನು ಇಲ್ಲಿ ಕನ್ಸಿಡರ್ ಮಾಡ್ತಾರೆ, ಬರೀ ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡ್ ಅಲ್ಲ. ಸೊ ನಿಮ್ಮ ಮಾರ್ಕ್ಸ್ ಕಾರ್ಡ್ ತಗೊಂಡು ಟೋಟಲ್ ಪರ್ಸೆಂಟೇಜ್ ಎಷ್ಟಿದೆ ಅಂತ ಈಗಲೇ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಪರ್ಸೆಂಟೇಜ್ 1 ಪಾಯಿಂಟ್ ಕಡಿಮೆ ಇದ್ದರೂ ನೀವು ಹಾಕೋ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಸೊ ಬಿ ಕೇರ್ಫುಲ್. ಇನ್ನೊಂದು ಮೇನ್ ಡೌಟ್ ಅಂದರೆ, ನಾನು ಈಗ ಫೈನಲ್ ಇಯರ್, ಈಗ ನಾನು ಎಕ್ಸಾಮ್ ಬರಿತಾ ಇದ್ದೀನಿ, ಅಪ್ಲೈ ಮಾಡಬಹುದಾ ಅಂತ. ನೋಡಿ, ಹಳೆ ನೋಟಿಫಿಕೇಷನ್ನಲ್ಲಿ ಏನಿತ್ತು ಅಂದರೆ, ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಅಂತ ಒಂದು ಡೇಟ್ ಕೊಟ್ಟಿರ್ತಾರಲ್ಲ, ಆ ಡೇಟ್ ಒಳಗಡೆ ನಿಮ್ಮ ಹತ್ತಿರ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳು ಇರಬೇಕು. ಅಂದರೆ ನಿಮ್ಮ ರಿಸಲ್ಟ್ ಅನೌನ್ಸ್ ಆಗಿರಬೇಕು. ರಿಸಲ್ಟ್ ವೇಟಿಂಗ್ ಇರೋರು ಅಥವಾ ಇನ್ನೂ ಎಕ್ಸಾಮ್ ಬರಿತಾ ಇರೋರು ಈ ನೇಮಕಾತಿಗೆ ಅರ್ಹರಾಗೋದಿಲ್ಲ. ಇದು ಒಂದು ಬೇಸರದ ವಿಷಯ, ಆದರೂ ಇದೇ ರೂಲ್ಸ್. ಇನ್ನೂ ಒಂದು ಡೌಟ್ ಅಂದರೆ, ನೀವು ಇಂಗ್ಲೀಷ್ ಟೀಚರ್ ಆಗಬೇಕಾ? ಹಾಗಾದರೆ ಡಿಗ್ರಿಯಲ್ಲಿ ನೀವು 3 ವರ್ಷ ಇಂಗ್ಲೀಷ್ ಓದಿರಬೇಕು. ಮ್ಯಾಥ್ಸ್ ಅಥವಾ ಸೈನ್ಸ್ ಟೀಚರ್ ಆಗಿರಬೇಕಾ? ಆಗ PCM ಅಥವಾ CBZ ಕಾಂಬಿನೇಷನ್ ಇರಬೇಕು. ಇದರ ಬಗ್ಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿರೋ ಸಬ್ಜೆಕ್ಟ್ ಹೆಸರುಗಳನ್ನು ಸರಿಯಾಗಿ ವೆರಿಫೈ ಮಾಡಿಕೊಳ್ಳಿ. ಇನ್ನು ಎಷ್ಟೋ ಸಲ ಏನಾಗುತ್ತೆ ಅಂದರೆ, ನಾವು ಡಿಗ್ರಿಯಲ್ಲಿ 49.9% ತೊಗೊಂಡಿರ್ತೀವಿ. ರೌಂಡ್ ಫಿಗರ್ ಮಾಡಿದ್ರೆ 50% ಆಗುತ್ತೆ ಅಂದ್ಕೋತೀವಿ, ಆದರೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಅದು 50% ಆಗಲ್ಲ. ಹಾಗಾಗಿ ಪರ್ಸೆಂಟೇಜ್ ವಿಷಯದಲ್ಲಿ ಯಾವುದೇ ರಿಸ್ಕ್ ತಗೋಬೇಡಿ. ನಿಮ್ಮ ಹತ್ತಿರ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದೆಯಾ ಅಂತ ಈಗಲೇ ಒಂದು ಫೈಲ್ ಮಾಡಿಟ್ಕೊಳ್ಳಿ. ಡಿಗ್ರಿ ಸರ್ಟಿಫಿಕೇಟ್, BEd ಸರ್ಟಿಫಿಕೇಟ್ ಮತ್ತು ಅತಿ ಮುಖ್ಯವಾಗಿ ನಿಮ್ಮ ಕಾನ್ವೊಕೇಷನ್ ಸರ್ಟಿಫಿಕೇಟ್ ಕೂಡ ರೆಡಿ ಇರಲಿ. ಒಂದು ವೇಳೆ ನೀವು ಇನ್ನೂ ತೊಗೊಂಡಿಲ್ಲ ಅಂದರೆ ಈಗಲೇ ಯೂನಿವರ್ಸಿಟಿಗೆ ಅಪ್ಲೈ ಮಾಡಿ ತರಿಸ್ಕೊಳ್ಳಿ. ಯಾಕಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲಿಜಿಬಿಲಿಟಿ ಬಗ್ಗೆ ಈಗ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ ಅನ್ಕೋತೀನಿ. ಏನು ಅಂತಂದರೆ,
ಡಿಗ್ರಿ ಪ್ಲಸ್ ಬಿ ಎಡ್ ಅಥವಾ ಡಿ ಎಡ್ ಇರಬೇಕು, ಪರ್ಸೆಂಟೇಜ್ ಮ್ಯಾಚ್ ಆಗಬೇಕು ಮತ್ತು ರಿಸಲ್ಟ್ ಕೈಯಲ್ಲಿ ಇರಬೇಕು. ಇವಿಷ್ಟು ಇದ್ದರೆ ನೀವು ಫಸ್ಟ್ ಸ್ಟೆಪ್ ಕ್ಲಿಯರ್ ಮಾಡಿದ ಹಾಗೆ. ಇನ್ನು ಈ ಎಕ್ಸಾಮ್ನಲ್ಲಿ TET ಪರೀಕ್ಷೆಯ ಇಂಪಾರ್ಟೆನ್ಸ್ ಏನು ಅನ್ನೋದನ್ನು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಯಾಕೆಂದರೆ ಡಿಗ್ರಿ ಇದ್ದರೂ TET ಇಲ್ಲದಿದ್ದರೆ ಈ ಎಕ್ಸಾಮ್ ಬರೆಯೋಕ್ಕೆ ಆಗಲ್ಲ. ಈಗ TET ಅಂದರೆ ಏನು, ಯಾಕೆಷ್ಟು ಇಂಪಾರ್ಟೆನ್ಸ್ ಅಂತ ಈಗ ತಿಳ್ಕೊಳ್ಳೋಣ. GPSTR ಜರ್ನಿಯಲ್ಲಿರೋ ಅತ್ಯಂತ ಕ್ರೂಷಿಯಲ್ ಪಾಯಿಂಟ್ ಅಂದರೆ ಅದು TET. ನೀವು ಡಿಗ್ರಿ ಮಾಡಿರಬಹುದು, ಬಿ ಎಡ್ಡಲ್ಲಿ ಟಾಪರ್ ಆಗಿರಬಹುದು, ಆದರೆ ನಿಮ್ಮ ಹತ್ತಿರ TET ಸರ್ಟಿಫಿಕೇಟ್ ಇಲ್ಲ ಅಂದರೆ ನೀವು ಟೀಚರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇದು ಒಂಥರ ನಿಮ್ಮ ಎಂಟ್ರಿ ಪಾಸ್ ಇದ್ದ ಹಾಗೆ. GPSTR ಅನ್ನೋದು ಬರೀ 6ರಿಂದ 8ನೇ ತರಗತಿಯ ವೃಂದ ಅಲ್ವಾ, ಹಾಗಾಗಿ ನೀವು ಕಡ್ಡಾಯವಾಗಿ ಪೇಪರ್ 2ನಲ್ಲೇ ಕ್ವಾಲಿಫೈ ಆಗಿರಬೇಕು. ಬಹಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೋತಾರೆ, ಪೇಪರ್ 1 ಮಾಡಿದ್ದೀನಿ ಅಪ್ಲೈ ಮಾಡಬಹುದಾ ಅಂತ. ಖಂಡಿತ ಇಲ್ಲ. ಪೇಪರ್ 1 ಇರೋದು ಬರೀ 1 to 5th ತರಗತಿಗೆ ಮಾತ್ರ. 6 to 8 ಪೋಸ್ಟ್ಗೆ ಪೇಪರ್ 2 ಈಸ್ ಮಸ್ಟ್. ಇದರಲ್ಲಿ ನಿಮಗೆ 2 ಆಪ್ಷನ್ ಇದೆ. ನೀವು ಕರ್ನಾಟಕ ಸರ್ಕಾರ ನಡೆಸುವಂತಹ ಕರ್ನಾಟಕ TET ಆದರೂ ಸರಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ನಡೆಸೋ CTET ಆದರೂ ಸರಿ, ಈ ಎರಡೂ ಕೂಡ ಇಲ್ಲಿ ವ್ಯಾಲಿಡ್ ಆಗುತ್ತೆ. ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟನ್ನು ಗಮನಿಸಿ, ನೀವು TET ಬರೆಯುವಾಗ ಸರಿಯಾದ ಸಬ್ಜೆಕ್ಟನ್ನೇ ಚೂಸ್ ಮಾಡ್ಕೋಬೇಕು. ಸಪೋಸ್ ನೀವು ಡಿಗ್ರಿಯಲ್ಲಿ BSc ಮಾಡಿದ್ದೀರಾ ಅಂದ್ಕೊಳ್ಳಿ, ಆಗ ನೀವು TETನಲ್ಲಿ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಪೇಪರ್ ತೊಗೊಂಡೇ ಪಾಸ್ ಆಗಿರಬೇಕು. ಒಂದು ವೇಳೆ ನೀವು ಸೋಷಲ್ ಸೈನ್ಸ್ ಪೇಪರ್ ಪಾಸ್ ಆಗಿದ್ದರೆ ಇಲ್ಲಿ ಕನ್ಸಿಡರ್ ಮಾಡಲ್ಲ. ಸೊ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇರೋರು ಸೋಷಲ್ ಸೈನ್ಸ್ ಪೇಪರ್ ಪಾಸ್ ಆಗಿರಬೇಕು. ಈ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಇಲ್ಲ. ಎಷ್ಟೋ ಸಲ ಅಭ್ಯರ್ಥಿಗಳು ಮಿಸ್ಟೇಕ್ ಮಾಡಿ ಯಾವುದೋ ಪೇಪರ್ ಪಾಸ್ ಆಗಿರ್ತಾರೆ, ಆದರೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಿಮ್ಮ ಮೇನ್ ಸಬ್ಜೆಕ್ಟ್ ಯಾವುದೋ ಅದೇ ಸಬ್ಜೆಕ್ಟ್ನಲ್ಲಿ ನೀವು TET ಕ್ಲಿಯರ್ ಮಾಡಿರಬೇಕು. ಇದು ನಿಮ್ಮ ಪ್ರೊಫೆಷ್ನಲ್ ಕರಿಯರ್ಗೆ ಬೇಸ್ ಇದ್ದ ಹಾಗೆ. ಈಗ ಅತಿ ಮುಖ್ಯವಾದ ಪಾಯಿಂಟ್ ಅಂಕಗಳು ಅಂದರೆ ಜನರಲ್ ಮೆರಿಟ್ಗೆ ಸೇರಿದವರು 150 ಅಂಕಕ್ಕೆ 90 ಅಂಕ ಬಂದರೆ ಅಂದರೆ 60% ಆಗಿದ್ದರೆ ಮಾತ್ರ ನೀವು ಕ್ವಾಲಿಫೈ ಆಗೋದು. ಅದೇ ಕೆಟಗರಿ ವೈಸ್ ಬರೋದಾದರೆ 83 ಅಂಕಗಳನ್ನು ಗಳಿಸಿರಬೇಕು, ಅದು 55% ಆಗುತ್ತೆ. ಆಗ ಮಾತ್ರ ನೀವು ಕ್ವಾಲಿಫೈ ಆಗೋದು. ಹಾಗಾದರೆ ನೀವು TETನಲ್ಲಿ ಕೇವಲ ಕ್ವಾಲಿಫೈ ಆದರೆ ಸಾಕಾ? ಖಂಡಿತ ಇಲ್ಲ. ಯಾಕಂದರೆ ನಾನು ಮೊದಲೇ ಹೇಳಿದ ಹಾಗೆ GPSTR ಅಂತಿಮ ಆಯ್ಕೆ ಪಟ್ಟಿಯಲ್ಲಿ TET ಮಾರ್ಕ್ಸ್ನ 20% ವೇಟೇಜ್ ತಗೋತಾರೆ. ಅಂದರೆ ನೀವು TETನಲ್ಲಿ ಎಷ್ಟು ಹೆಚ್ಚು ಸ್ಕೋರ್ ಮಾಡ್ತೀರೋ ಅಷ್ಟು ಸುಲಭವಾಗಿ ನೀವು ಮೆರಿಟ್ ಲಿಸ್ಟ್ನಲ್ಲಿ ಬರ್ತೀರಾ. ಫಾರ್ ಎಕ್ಸಾಂಪಲ್, ಒಬ್ಬರಿಗೆ TETನಲ್ಲಿ 90 ಅಂಕ ಬಂದಿದೆ, ಇನ್ನೊಬ್ಬರಿಗೆ 120 ಅಂಕ ಬಂದಿದೆ ಅಂದ್ಕೊಳ್ಳಿ. ಆಗ ಆ 120 ಅಂಕ ತೆಗೆದುಕೊಂಡಿರುವಂಥ ವ್ಯಕ್ತಿ ಫೈನಲ್ ಲಿಸ್ಟ್ನಲ್ಲಿ ನಿಮಗಿಂತ ತುಂಬ ಮುಂದೆ ಹೋಗ್ತಾರೆ. ಸೊ TET ಅಂದರೆ ಬರೀ ಪಾಸ್ ಆಗೋದಲ್ಲ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಸ್ಕೋರ್ ಮಾಡೋ ಟಾರ್ಗೆಟ್ ಇಟ್ಕೋಬೇಕು. ಇನ್ನೂ ಒಂದು ಗುಡ್ ನ್ಯೂಸ್ ಏನಂದರೆ, ಒಮ್ಮೆ ನೀವು TET ಪಾಸ್ ಆದರೆ ಸಾಕು, ಇದು ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ. ಮುಂಚೆ ಥರ ಪ್ರತಿ 7 ವರ್ಷಕ್ಕೊಮ್ಮೆ ಬರೆಯೋ ಟೆನ್ಷನ್ ಇರಲ್ಲ. ಹಾಗಾಗಿ ನೀವು ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ಎಷ್ಟು ಸಲ ಬೇಕಾದರೂ ಎಕ್ಸಾಮ್ ಬರೆಯಬಹುದು. ಇನ್ನೊಂದು ವಿಷಯ, ಈಗಷ್ಟೇ BEd ಅಥವಾ DEd ಮಾಡ್ತಾ ಇರೋರು ಕೂಡ ಈ ಪರೀಕ್ಷೆ ಬರೆಯೋಕ್ಕೆ ಎಲಿಜಿಬಲ್ ಇರ್ತೀರಾ. ನಿಮ್ಮ ಹತ್ತಿರ TET ಸರ್ಟಿಫಿಕೇಟ್ ರೆಡಿ ಇದ್ದರೆ GPSTR ನೋಟಿಫಿಕೇಷನ್ ಬಂದ ತಕ್ಷಣ ನೀವು ಯಾವುದೇ ಟೆನ್ಷನ್ ಇಲ್ಲದೆ ಅಪ್ಲೈ ಮಾಡಬಹುದು. CTET ಬಗ್ಗೆ ಒಂದು ಮಾತು ಹೇಳ್ತೀನಿ ಕೇಳಿ. ಇದು ವರ್ಷಕ್ಕೆ 2 ಸಲ ನಡೆಯುತ್ತೆ. ಕ್ವೆಶ್ಚನ್ ಪೇಪರ್ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರುತ್ತೆ. ನಿಮಗೆ ಕರ್ನಾಟಕ TET ಅಥವಾ CTETನಲ್ಲಿ ಯಾವುದು ಈಸಿ ಅನಿಸುತ್ತೋ ಅದನ್ನೇ ಬರೀರಿ. ಸೊ GPSTR ಪೋಸ್ಟ್ಗೆ TET ಪೇಪರ್ 2 ಕಂಪಲ್ಸರಿ. ಸಬ್ಜೆಕ್ಟ್ ನಿಮ್ಮ ಡಿಗ್ರಿ ಸಬ್ಜೆಕ್ಟ್ನಲ್ಲೇ ನೀವು ಪಾಸ್ ಆಗಿರಬೇಕು. ಇದು ಬರೀ ಪಾಸ್ ಆಗೋದಲ್ಲ, 20% ವೇಟೇಜ್ ಇರೋದರಿಂದ ಹೈಯೆಸ್ಟ್ ಸ್ಕೋರ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಇನ್ನು ನೆಕ್ಸ್ಟ್, ಏಜ್ ಲಿಮಿಟ್ ಅಥವಾ ವಯೋಮಿತಿ. ನಮ್ಮ ರಾಜ್ಯದಲ್ಲಿ ಎಷ್ಟೋ ಜನ ಟೀಚರ್ ಆಗಬೇಕು ಅಂತ ಕನಸು ಕಂಡು ಯಾವುದೋ ಕಾರಣಕ್ಕೆ ಡಿಗ್ರಿ ಆದಮೇಲೆ ಲೇಟಾಗಿ BEd ಮಾಡಿರ್ತಾರೆ. ಇನ್ನು ಕೆಲವರು ವರ್ಷಗಳಿಂದ ಪ್ರಿಪ್ರೇಷನ್ ಮಾಡ್ತಾ ಇರ್ತಾರೆ. ಇಂಥವರಿಗೆಲ್ಲ ಒಂದು ಇರೋ ದೊಡ್ಡ ಭಯ ಅಂತಂದರೆ ಏಜ್ ಆಗೋಗಿದೆಯಾ, ನಾನು ಅಪ್ಲೈ ಮಾಡ್ಬೋದಾ ಅಂತ. ಕರ್ನಾಟಕ ಗೌರ್ಮೆಂಟ್ ಈ GPSTR ಎಕ್ಸಾಮ್ಗೆ ಏಜ್ ಲಿಮಿಟ್ ಅನ್ನು ತುಂಬ ಉದಾರವಾಗಿ ಕೊಟ್ಟಿದೆ. ಅಂದರೆ ಬೇರೆ ಸ್ಟೇಟ್ ಎಕ್ಸಾಮ್ಗಳಿಗೆ ಹೋಲಿಸಿದರೆ ಇಲ್ಲಿ ತುಂಬ ಟೈಮ್ ಸಿಗುತ್ತೆ. ಹಾಗಾಗಿ ನೀವು ಅರ್ಧದಲ್ಲೇ ಹೋಪ್ಸ್ ಕಳೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವ ಕೆಟಗರಿಗೆ ಎಷ್ಟು ಏಜ್ ಲಿಮಿಟನ್ನು ನಿಗದಿಪಡಿಸಿದ್ದಾರೆ ಅಂತ ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮಿನಿಮಮ್ ಏಜ್ ಬಗ್ಗೆ ಮಾತಾಡೋಣ. ನೀವು ಅಪ್ಲಿಕೇಶನ್ ಹಾಕೋ ಡೇಟ್ಗೆ ನಿಮಗೆ ಕನಿಷ್ಠ 21 ವರ್ಷ ತುಂಬಿರಬೇಕು. ಅಂದರೆ ನೀವು ಡಿಗ್ರಿ ಮುಗಿಸಿ BEd ಮುಗಿಸೋವಷ್ಟರಲ್ಲಿ ಸಾಧಾರಣವಾಗಿ 22ರಿಂದ 23 ವರ್ಷ ವಯಸ್ಸಾಗಿರುತ್ತೆ. ಸೊ ಇದರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋ ಅವಕಾಶ ಇಲ್ಲ. ಆದರೆ ಮೇನ್ ಸ್ಟೋರಿ ಇರೋದೇ ಗರಿಷ್ಠ ವಯೋಮಿತಿಯಲ್ಲಿ. ನೀವು ಜನರಲ್ ಮೆರಿಟ್ ಅಂದರೆ ಯಾವುದೇ ಮೀಸಲಾತಿ ಇಲ್ಲದ ಅಭ್ಯರ್ಥಿಯಾಗಿದ್ದರೆ 40 ವರ್ಷಗಳವರೆಗೂ ಚಾನ್ಸ್ ಇದೆ. ಇನ್ನು ರಿಸರ್ವೇಷನ್ ಕೆಟಗರಿಯಲ್ಲಿ ಬರೋರಿಗೆ ಅಂದರೆ ನೀವು OBC ಆಗಿದ್ದರೆ ಅಂದರೆ 2A,
2B 3A ಅಥವಾ 3B ವರ್ಗಕ್ಕೆ ಸೇರಿರ್ತೀರಾ ಅಂದ್ಕೊಳ್ಳಿ. ಆಗ ನಿಮಗೆ 3 ವರ್ಷ ಎಕ್ಸ್ಟ್ರಾ ಸಿಗುತ್ತೆ. ಅಂದರೆ ನಿಮ್ಮ ಏಜ್ ಲಿಮಿಟ್ 43 ವರ್ಷದವರೆಗೂ ನೀವು ಈ GPSTR ಎಕ್ಸಾಮ್ಗೆ ಅಪ್ಲೈ ಮಾಡಬಹುದು. ಇನ್ನು SC/ST ಅಥವಾ ಕ್ಯಾಟಗರಿ 1 ಅಭ್ಯರ್ಥಿಗಳಾಗಿದ್ದರೆ ಅಥವಾ ನೀವು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳಾಗಿದ್ದರೆ ನಿಮಗೆ 5 ವರ್ಷಗಳ ರಿಯಾಯಿತಿ ಸಿಗುತ್ತೆ. ಅಂದರೆ ನೀವು 45 ವರ್ಷದವರೆಗೂ ಎಕ್ಸಾಮನ್ನು ಬರೆಯಬಹುದು. ಇನ್ನೂ ಒಂದು ಸ್ಪೆಷಲ್ ಪಾಯಿಂಟ್ ಅಂತಂದರೆ, ನೀವು ಯಾವುದಾದರೂ ಗೌರ್ಮೆಂಟ್ ಸರ್ವಿಸ್ನಲ್ಲಿ ಆಲ್ರೆಡಿ ಇದ್ದರೆ ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ನಿಮಗೆ ಇನ್ನೂ ಹೆಚ್ಚಿನ ರಿಯಾಯಿತಿ ಸಿಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ಎಕ್ಸಾಮ್ ಪ್ಯಾಟರ್ನ್. ತುಂಬ ಜನ ಎಲ್ಲಿ ತಪ್ಪು ಮಾಡ್ತಾರೆ ಅಂದರೆ ಸುಮ್ಮನೆ ಸಿಕ್ಕಾಪಟ್ಟೆ ಓದ್ತಾರೆ. ಆದರೆ ಯಾವ ಪೇಪರ್ ಹೇಗಿರುತ್ತೆ, ಎಷ್ಟು ಮಾರ್ಕ್ಸ್ಗೆ ಬರುತ್ತೆ ಅನ್ನೋ ಕ್ಲಾರಿಟಿ ಅವರಿಗೆ ಇರೋದಿಲ್ಲ. GPSTR ಎಕ್ಸಾಮ್ ಅನ್ನೋದು ಕೇವಲ ಒಂದು ಪರೀಕ್ಷೆ ಅಲ್ಲ, ಇದು ನಿಮ್ಮ ಪೇಷನ್ಸ್ ಮತ್ತು ನಿಮ್ಮ ನಾಲೆಜ್ ಎರಡನ್ನ ಟೆಸ್ಟ್ ಮಾಡುತ್ತೆ. ಇಲ್ಲಿ ಟೋಟಲ್ ಆಗಿ 3 ಪೇಪರ್ ಇರುತ್ತೆ. ಒಟ್ಟು 400 ಮಾರ್ಕ್ಸ್. ಈ 400 ಮಾರ್ಕ್ಸ್ನಲ್ಲಿ ನೀವು ಎಷ್ಟು ತೆಗಿತೀರೋ ಅನ್ನೋದರ ಮೇಲೆ ನಿಮ್ಮ ಲೈಫ್ ಡಿಸೈಡ್ ಆಗುತ್ತೆ. ಈ 400 ಮಾರ್ಕ್ಸ್ ಹೇಗೆ ಡಿವೈಡ್ ಆಗಿದೆ ಅನ್ನೋದನ್ನು ಈಗ ನೋಡೋಣ. ಮೊದಲಿಗೆ ಪೇಪರ್ 1. ಇದು ಜನರಲ್ ಪೇಪರ್. ಇಲ್ಲಿ 150 ಮಾರ್ಕ್ಸ್ಗೆ ಇರುತ್ತೆ. ಇಲ್ಲಿ ಇರೋದೆಲ್ಲ ಬರೀ MCQ ಕ್ವೆಶ್ಚನ್ಸ್, ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್. ಒಂದು ಕ್ವೆಶ್ಚನ್ 4 ಆಪ್ಷನ್. ಸರಿ ಇರೋದನ್ನು OMR ಶೀಟ್ನಲ್ಲಿ ಟಿಕ್ ಮಾಡೋದು ಅಷ್ಟೇ. ಇದರಲ್ಲಿ GK, ಇಂಗ್ಲೀಷ್, ಕನ್ನಡ, ಕಂಪ್ಯೂಟರ್, ಸೈಕಾಲಜಿ ಹೀಗೆ ಎಲ್ಲ ವಿಷಯಗಳು ಇರುತ್ತೆ. ಈ ಪೇಪರ್ನ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ, ನೀವು ಇಲ್ಲಿ ಎಷ್ಟು ವೇಗವಾಗಿ ಆನ್ಸರ್ ಮಾಡ್ತೀರೋ ಅಷ್ಟು ಒಳ್ಳೆಯದು. ಯಾಕಂದರೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಇದು ನಿಮಗೆ ಗೊತ್ತಿರಬೇಕಾದ ದೊಡ್ಡ ವಿಷಯ. ಆದರೆ ಒಂದು ಮಾತು ನೆನಪಿಡಿ, ಇಲ್ಲಿ ವಿಷಯಗಳು ಜಾಸ್ತಿ ಇರೋದ್ರಿಂದ ಜಾಕ್ ಆಫ್ ಆಲ್ ಟ್ರೇಡ್ಸ್ ಆಗಿರಬೇಕು. ಅಂದರೆ ಎಲ್ಲ ಸಬ್ಜೆಕ್ಟ್ ಬಗ್ಗೆಯೂ ಸ್ವಲ್ಪ ನಾಲೆಜ್ ಇರಬೇಕು. ಸ್ಕೋರಿಂಗ್ ಜಾಸ್ತಿ ಮಾಡೋಕ್ಕೆ ಅದು ಬೆಸ್ಟ್ ಪೇಪರ್. ನೆಕ್ಸ್ಟ್, ಪೇಪರ್ 2. ಇದನ್ನು ಕಿಂಗ್ ಮೇಕರ್ ಅಂತ ಕರಿತೀನಿ. ಯಾಕಂದರೆ ನೀವು ಟೀಚರ್ ಆಗೋದು ಇದರಿಂದಲೇ. ನಿಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಪೇಪರ್. ಅಂದರೆ ನೀವು ಮ್ಯಾಥ್ಸ್ ಸೈನ್ಸ್ನವರಾದರೆ ಮ್ಯಾಥ್ಸ್ ಸೈನ್ಸ್ ಕೇಳ್ತಾರೆ, ನೀವು ಸೋಷಿಯಲ್ನವರಾದರೆ ಸೋಷಿಯಲ್ ಇರುತ್ತೆ. ಇದು ಕೂಡ 150 ಮಾರ್ಕ್ಸ್ಗೆ ಇರುತ್ತೆ. ಆದರೆ ಇದರ ಪ್ಯಾಟರ್ನ್ ಸ್ವಲ್ಪ ಡಿಫ್ರೆಂಟ್. ಇದರಲ್ಲಿ 50 ಮಾರ್ಕ್ಸ್ ಮಾತ್ರ MCQ ಇರುತ್ತೆ. ಆದರೆ ಬಾಕಿ 100 ಮಾರ್ಕ್ಸ್ ಇದೆಯಲ್ಲ, ಅದು ಡಿಸ್ಕ್ರಿಪ್ಟಿವ್. ಅಂದರೆ ನೀವು ಪೆನ್ನು ಹಿಡಿದು ಉತ್ತರವನ್ನು ಬರೆಯಬೇಕು. ತುಂಬ ಜನ ಇವತ್ತು ಬರೆಯೋದನ್ನೇ ಮರೆತುಬಿಟ್ಟಿದ್ದಾರೆ. ಬರೀ ಮೊಬೈಲ್ನಲ್ಲಿ ಟೈಪ್ ಮಾಡಿ ಅಭ್ಯಾಸ ಆಗಿರೋದ್ರಿಂದ 100 ಮಾರ್ಕ್ಸ್ಗೆ ವಿವರವಾಗಿ ಬರೆಯೋದು ಅಂದರೆ ಸುಲಭದ ಮಾತಲ್ಲ. ಮತ್ತೊಂದು ಶಾಕಿಂಗ್ ನ್ಯೂಸ್ ಏನಂದರೆ, ಈ ಪೇಪರ್ನಲ್ಲಿ ನೀವು ಮಿನಿಮಮ್ 50% ಅಂಕ ಅಂದರೆ 75 ಮಾರ್ಕ್ಸ್ ತೆಗಿಲೇಬೇಕು. ನೀವು 74 ಅಂಕಗಳನ್ನು ತೆಗೆದುಕೊಂಡರೂ ನಿಮ್ಮನ್ನು ಡಿಸ್ಕ್ವಾಲಿಫೈ ಮಾಡ್ತಾರೆ. ಸೊ ಸಬ್ಜೆಕ್ಟ್ ಮೇಲೆ ಗ್ರಿಪ್ ಇಲ್ಲದಿದ್ದರೆ ಇಲ್ಲಿ ಬೇಳೆ ಬೇಯಲ್ಲ. ಇನ್ನು ಪೇಪರ್ 3, ಅದೇ ಕಡ್ಡಾಯ ಕನ್ನಡ. ಇದು 100 ಮಾರ್ಕ್ಸ್ಗೆ ಇರುತ್ತೆ. ಇದು ಕೂಡ ಡಿಸ್ಕ್ರಿಪ್ಟಿವ್ ಅಂದರೆ ಬರವಣಿಗೆ ಪೇಪರ್. ಇಲ್ಲಿ ನೀವು ಅಕ್ಷರಶಃ SSLCನಲ್ಲಿ ಹೇಗೆ ಪರೀಕ್ಷೆ ಬರೆದಿದ್ರೋ ಹಾಗೇ ಬರಿಬೇಕು. ಇಲ್ಲಿ ಪಾಸ್ ಹೋಗೋಕ್ಕೆ 60% ಅಂದರೆ 60 ಮಾರ್ಕ್ಸ್ ಬೇಕೇ ಬೇಕು. ಬಹಳಷ್ಟು ಜನ ಅನ್ಕೋತಾರೆ, ನಾನು ಕನ್ನಡ ಪೇಪರನ್ನು ಆರಾಮಾಗಿ ಮಾಡ್ತೀನಿ ಅಂತ. ಆದರೆ ಹಳೆ ಕ್ವೆಶ್ಚನ್ ಪೇಪರ್ ತೆಗೆದು ನೋಡಿ. ಇಲ್ಲಿ ಕೇಳೋ ಗ್ರಾಮರ್ ಆಗಲಿ ಅಥವಾ ಪ್ರಬಂಧಗಳಾಗಲಿ ಸ್ವಲ್ಪ ಹೈ ಲೆವೆಲ್ನಲ್ಲೇ ಇರುತ್ತೆ. ಇಂಗ್ಲೀಷ್ ಮೀಡಿಯಮ್ನವರಿಗಂತೂ ಇದು ಒಂದು ದೊಡ್ಡ ತಲೆನೋವು. ಇಲ್ಲಿ 60 ಮಾರ್ಕ್ಸ್ ತಗೊಳ್ಳಿಲ್ಲ ಅಂದರೆ ನೀವು ಬಾಕಿ 2 ಪೇಪರ್ನಲ್ಲಿ ಎಷ್ಟೇ ಟಾಪರ್ ಆಗಿದ್ದರೂ ನಿಮ್ಮನ್ನು ರಿಜೆಕ್ಟ್ ಮಾಡ್ತಾರೆ. ಆದರೆ ಇಂಗ್ಲೀಷ್ ಟೀಚರ್ ಹುದ್ದೆಗೆ ಅರ್ಜಿ ಹಾಕೋರಿಗೆ ಈ ಪೇಪರ್ ಇರಲ್ಲ. ಇದರಿಂದ ಅವರಿಗೆ ವಿನಾಯಿತಿ ಇರುತ್ತೆ. ಅದೊಂದೇ ಅವರಿಗೆ ಸಿಗೋ ಒಂದು ದೊಡ್ಡ ರಿಲೀಫ್. ಸೊ ಟೋಟಲ್ ಲೆಕ್ಕಾಚಾರ ಇಷ್ಟೇ. ಪೇಪರ್ 1 150 ಮಾರ್ಕ್ಸ್, ಪೇಪರ್ 2 150 ಮಾರ್ಕ್ಸ್ ಮತ್ತು ಪೇಪರ್ 3 100 ಮಾರ್ಕ್ಸ್. ಟೋಟಲ್ ಆಗಿ 400 ಅಂಕಗಳು. ಈ 3 ಪೇಪರ್ಗಳನ್ನು ನೀವು ಅಟೆಂಡ್ ಮಾಡಲೇಬೇಕು. ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಅನ್ನೋದು ಒಂದು ಪ್ಲಸ್ ಪಾಯಿಂಟ್. ಆದರೆ ಬರವಣಿಗೆ ಹೆಚ್ಚಿರೋದು ಒಂದು ಚಾಲೆಂಜ್. ಈಗ ನಾವು ಪೇಪರ್ 1ನ ಸಿಲೆಬಸ್ ಹೇಗಿರುತ್ತೆ ಅಂತ ನೋಡೋಣ. ಪೇಪರ್ 1 ಅಥವಾ ಸಾಮಾನ್ಯ ಪತ್ರಿಕೆ. ನೀವು ಮ್ಯಾಥ್ಸ್ ಟೀಚರ್ ಆಗಿ ಅಥವಾ ಸೋಷಿಯಲ್ ಟೀಚರ್ ಆಗಿ ಎಲ್ಲರಿಗೂ ಈ ಪೇಪರ್ ಕಾಮನ್ ಆಗಿರುತ್ತೆ. ಈ ಪೇಪರ್ನಲ್ಲಿರೋ ಒಂದು ದೊಡ್ಡ ಖುಷಿ ಪಡೋ ವಿಷಯ ಏನಪ್ಪ ಅಂದರೆ, ಅದು 100% MCQ ಮಾದರಿ. ಅಂದರೆ ಪೇಪರ್ 2ನಲ್ಲಿ ಇರೋ ಥರ ನೀವು ದೊಡ್ಡ ದೊಡ್ಡ ಪ್ರಬಂಧ ಬರೆಯೋ ಅವಶ್ಯಕತೆ ಇಲ್ಲ. OMR ಶೀಟ್ನಲ್ಲಿ ಬಬಲ್ ಮಾಡೋದು ಅಷ್ಟೇ ಕೆಲಸ. ಆದರೆ ಇಲ್ಲಿ ಒಂದು ಸಣ್ಣ ಚಾಲೆಂಜ್ ಇದೆ. ಅದೇ ಟೈಮ್ 150 ಕ್ವೆಶ್ಚನ್ಸ್ಗೆ ನಿಮಗೆ ಸಿಗೋದು ಕೇವಲ 180 ನಿಮಿಷಗಳು. ಅಂದರೆ ಒಂದು ಕ್ವೆಶ್ಚನ್ಗೆ 1 ನಿಮಿಷಕ್ಕಿಂತ ಸ್ವಲ್ಪ ಜಾಸ್ತಿ ಅಷ್ಟೇ. ಹಾಗಾಗಿ ಇಲ್ಲಿ ಸ್ಪೀಡ್ ಬಹಳ ಮುಖ್ಯ. ಈಗ ಪೇಪರ್ನಲ್ಲಿ ಬರೋ ಸಬ್ಜೆಕ್ಟ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಮೊದಲನೇದಾಗಿ ಕನ್ನಡ ಮತ್ತು ಇಂಗ್ಲೀಷ್. ಇಲ್ಲಿ ನಿಮಗೆ
ಭಾಷಾ ಜ್ಞಾನವನ್ನು ಟೆಸ್ಟ್ ಮಾಡ್ತಾರೆ. ಅಂದರೆ ಗ್ರಾಮರ್, ಸಮನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು ಮತ್ತು ಒಂದು ಪ್ಯಾರಾಗ್ರಾಫ್ ಕೊಟ್ಟು ಅದರ ಮೇಲೆ ಕ್ವೆಶ್ಚನ್ಸ್ ಕೇಳ್ತಾರೆ. ಇದು ತುಂಬ ಈಸಿ ಇರುತ್ತೆ. ಆದರೆ ಸರಿಯಾಗಿ ಓದಿಲ್ಲ ಅಂದರೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಬಹಳ ಜಾಸ್ತಿ. ನೆಕ್ಸ್ಟ್ ಬರೋದು ಸಾಮಾನ್ಯ ಜ್ಞಾನ ಅಥವಾ ಜನರಲ್ ನಾಲೆಡ್ಜ್. ಇಲ್ಲಿ ಸಮುದ್ರದಷ್ಟು ಸಿಲೆಬಸ್ ಇದೆ ಅನ್ಕೋಬೇಡಿ. ಕರ್ನಾಟಕದ ಇತಿಹಾಸ, ಭೂಗೋಳ, ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಅದರಲ್ಲೂ ಇತ್ತೀಚಿನ 1 ವರ್ಷದ ಇಂಪಾರ್ಟೆಂಟ್ ಈವೆಂಟ್ಸ್ ಬಗ್ಗೆ ನಿಮಗೆ ನಾಲೆಡ್ಜ್ ಇರಲಿ. ಇಲ್ಲಿ ನೀವು ನ್ಯೂಸ್ ಪೇಪರ್ ಓದೋ ಅಭ್ಯಾಸ ಇಟ್ಕೊಂಡ್ರೆ ಈಸಿಯಾಗಿ ಮಾರ್ಕ್ಸ್ ತೆಗಿಬಹುದು. ನೆಕ್ಸ್ಟ್, ಟೀಚಿಂಗ್ ಎಕ್ಸಾಮ್ನ ಹಾರ್ಟ್ ಅನ್ನೋ ಶಿಕ್ಷಣ ಮನೋವಿಜ್ಞಾನ ಅಂದರೆ ಸೈಕಾಲಜಿ. ಟೀಚರ್ ಆಗ್ತಿದ್ದೀರಾ ಅಂದಮೇಲೆ ಮಕ್ಕಳು ಹೇಗೆ ಯೋಚನೆ ಮಾಡ್ತಾರೆ, ಅವರನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಇದನ್ನೇ ಇಲ್ಲಿ ಕೇಳ್ತಾರೆ. ಪಿಯಾಜೆ, ವೈಗಾಟ್ಸ್ಕಿ ಅವರ ಥಿಯರಿಗಳನ್ನು ಸ್ವಲ್ಪ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಸ್ವಲ್ಪ ಟ್ರಿಕ್ಕಿ ಇರುತ್ತೆ, ಆದರೆ ಲಾಜಿಕ್ ಅರ್ಥ ಆದರೆ ಫುಲ್ ಮಾರ್ಕ್ಸ್ ನಿಮ್ಮದೇ. ಇನ್ನು ಕಂಪ್ಯೂಟರ್ ಸಾಕ್ಷರತೆ ಮತ್ತು ಆರೋಗ್ಯ ಶಿಕ್ಷಣ, ಇವುಗಳನ್ನು ನೀವು ಬೋನಸ್ ಸಬ್ಜೆಕ್ಟ್ ಅಂತಾನೆ ಕರಿಬಹುದು. ಕಂಪ್ಯೂಟರ್ನಲ್ಲಿ ಇನ್ಪುಟ್ ಔಟ್ಪುಟ್ ಡಿವೈಸಸ್, MS ಆಫೀಸ್ ಬಗ್ಗೆ ಬೇಸಿಕ್ ಕ್ವೆಶ್ಚನ್ಸ್ ಇರುತ್ತೆ. ಇನ್ನು ಆರೋಗ್ಯ ಶಿಕ್ಷಣದಲ್ಲಿ ವಿಟಮಿನ್ಗಳು, ರೋಗಗಳು ಮತ್ತು ಪ್ರಥಮ ಚಿಕಿತ್ಸೆ ಬಗ್ಗೆ ಕೇಳ್ತಾರೆ. ಇವುಗಳನ್ನು ನೀವು 1-2 ದಿನ ಸರಿಯಾಗಿ ಓದಿದರೆ ಆರಾಮಾಗಿ ಸ್ಕೋರ್ ಮಾಡಬಹುದು. ಇನ್ನು ಪೇಪರ್ 1 ಗೆಲ್ಲೋಕ್ಕೆ ಒಂದು ಸೀಕ್ರೆಟ್ ಹೇಳ್ತೀನಿ. ಅದೇನೆಂದರೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಅಂದರೆ ನೀವು 150ಕ್ಕೆ 150 ಕ್ವೆಶ್ಚನ್ಸ್ ಅಟೆಂಡ್ ಮಾಡಲೇಬೇಕು. ಗೊತ್ತಿಲ್ಲ ಅಂದರೂ ಲಾಜಿಕಲ್ ಆಗಿ ಗೆಸ್ ಮಾಡಿ ಟಿಕ್ ಮಾಡಿ. ಆದರೆ ಎಲ್ಲಿ ಎಡುತ್ತಾರೆ ಅಂದರೆ ಒಂದು ಕ್ವೆಶ್ಚನ್ ಬರಲಿಲ್ಲ ಅಂದರೆ ಅಲ್ಲೇ 5 ನಿಮಿಷ ವೇಸ್ಟ್ ಮಾಡೋದು. ಹಾಗೆ ಮಾಡಬೇಡಿ. ಒಂದು ಕ್ವೆಶ್ಚನ್ ಓದಿ ಆನ್ಸರ್ ಗೊತ್ತಿದ್ದರೆ ತಕ್ಷಣ ಟಿಕ್ ಮಾಡಿ. ಡೌಟ್ ಇದ್ದರೆ 1 ಮಾರ್ಕ್ ಮಾಡಿ ಮುಂದೆ ಹೋಗಿ. ಕೊನೆಯಲ್ಲಿ ಟೈಮ್ ಉಳಿದಾಗ ಆ ಡೌಟ್ ಇರೋದನ್ನು ಯೋಚನೆ ಮಾಡಿ. ಈ ಪೇಪರ್ನಲ್ಲಿ ನೀವು 120ಕ್ಕಿಂತ ಜಾಸ್ತಿ ಸ್ಕೋರ್ ಮಾಡಿದರೆ ನಿಮ್ಮ ಸೆಲೆಕ್ಷನ್ ಚಾನ್ಸಸ್ 80% ಫಿಕ್ಸ್ ಆಗುತ್ತೆ. ಯಾಕಂದರೆ ಪತ್ರಿಕೆ 2 ಕಷ್ಟ ಇರೋದ್ರಿಂದ ಪತ್ರಿಕೆ 1 ನಿಮ್ಮನ್ನು ಕಾಪಾಡುತ್ತೆ. ಇನ್ನು ಕೊನೆಯದಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳು ಅಂದರೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಗಳನ್ನು ಸಾಲ್ವ್ ಮಾಡೋದನ್ನು ಮರಿಲೇಬೇಡಿ. 2022ರ ಪೇಪರ್ ನೋಡಿ, ಅಲ್ಲಿ ಕ್ವೆಶ್ಚನ್ಸ್ ಯಾವ ಲೆವೆಲ್ಗೆ ಇತ್ತು ಅಂತ ನಿಮಗೆ ಐಡಿಯಾ ಸಿಗುತ್ತೆ. ನೆಕ್ಸ್ಟ್ ಪೇಪರ್ 2. ಪೇಪರ್ 1ನಲ್ಲಿ ಎಲ್ಲರೂ GK, ಇಂಗ್ಲೀಷ್ ಅಂತ ಸ್ವಲ್ಪ ಓದಿ ಮಾರ್ಕ್ಸ್ ತೊಗೊಂಡು ಬಿಡ್ತಾರೆ. ಆದರೆ ಪೇಪರ್ 2 ಇದೆಲ್ಲ ಇದು ನಿಮ್ಮ ಸ್ವಂತ ವಿಷಯದ ಶಕ್ತಿಯನ್ನು ಅಳೆಯುತ್ತೆ. ನೀವು ಗಣಿತ ಶಿಕ್ಷಕರಾಗಬೇಕಾ ಅಥವಾ ಸಮಾಜ ಪಾಠಗಳ ಶಿಕ್ಷಕರಾಗಬೇಕಾ, ನಿಮ್ಮ ವಿಷಯದ ಮೇಲೆ ನಿಮಗೆ ಎಷ್ಟು ಹಿಡಿತ ಇದೆ ಅನ್ನೋದನ್ನು ಇಲ್ಲಿ ಚೆಕ್ ಮಾಡ್ತಾರೆ. ಇಲ್ಲಿ ಯಾರೂ ಅದೃಷ್ಟದ ಮೇಲೆ ಗೆಲ್ಲೋಕೆ ಸಾಧ್ಯವಿಲ್ಲ. ಯಾಕಂದರೆ ಬರೀ ಟ್ಯಾಲೆಂಟ್ ಮತ್ತು ಹಾರ್ಡ್ ವರ್ಕ್ ಮಾತ್ರ ಕೆಲಸ ಮಾಡುತ್ತೆ. ಈ ಪೇಪರ್ ಸ್ಟ್ರಕ್ಚರ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇಲ್ಲಿ ಒಟ್ಟು 150 ಅಂಕಗಳಿರುತ್ತೆ. ಇದರಲ್ಲಿ ಮೊದಲು 50 ಮಾರ್ಕ್ಸ್ಗೆ MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಕೇಳ್ತಾರೆ. ಇದು OMR ಶೀಟ್ನಲ್ಲಿ ಇರುತ್ತೆ. ಇಲ್ಲಿ ನೀವು ಸ್ಪೀಡಾಗಿ ಸ್ಕೋರ್ ಮಾಡಬಹುದು. ಆದರೆ ಅಸಲಿ ಯುದ್ಧ ಶುರುವಾಗೋದೇ ಉಳಿದ 100 ಅಂಕಗಳಲ್ಲಿ. ಇದು ವಿವರಣಾತ್ಮಕ ಅಂದರೆ ಡಿಸ್ಕ್ರಿಪ್ಟಿವ್ ಪೇಪರ್. ಅಂದರೆ ನೀವು ಕೈಯಲ್ಲಿ ಪೆನ್ನು ಹಿಡಿದು ನೀಟಾಗಿ ಸ್ಟೆಪ್ ವೈಸ್ ಉತ್ತರ ಬರೆಯಬೇಕು. ಇಲ್ಲಿ ABCD ಅಂತ ಆಪ್ಷನ್ ಇರಲ್ಲ. ನೀವು ಗಣಿತದ ಸಮಸ್ಯೆಗಳನ್ನು ಬಿಡಿಸಬೇಕಾಗುತ್ತೆ, ವಿಜ್ಞಾನದ ರೇಖಾಚಿತ್ರಗಳನ್ನು ಬಿಡಿಸಬೇಕಾಗುತ್ತೆ, ಅಥವಾ ಸಮಾಜ ವಿಜ್ಞಾನದ ದೊಡ್ಡ ದೊಡ್ಡ ಪ್ರಶ್ನೆಗಳಿಗೆ ವಿವರವಾಗಿ ಉತ್ತರ ಬರೆಯಬೇಕು. ಬಹಳಷ್ಟು ಜನ ಇವತ್ತು ಬರೆಯೋದನ್ನೇ ಮರೆತಿದ್ದಾರೆ. ಅಂಥವರಿಗೆ ಇದು ಒಂದು ದೊಡ್ಡ ಚಾಲೆಂಜ್ ಆಗೋದು ಗ್ಯಾರಂಟಿ. ಇನ್ನು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಪತ್ರಿಕೆ 2ರಲ್ಲಿ ಒಂದು ಡೇಂಜರ್ ರೂಲ್ ಕೂಡ ಇದೆ. ಅದೇನಪ್ಪ ಅಂದರೆ 50% ಕಟ್ ಆಫ್ ರೂಲ್. 150 ಅಂಕಗಳಿಗೆ ನೀವು ಕನಿಷ್ಠ 75 ಅಂಕಗಳನ್ನು ತೆಗೆದುಕೊಳ್ಳಲೇಬೇಕು. ಸಪೋಸ್ ನೀವು ಪೇಪರ್ 1ನಲ್ಲಿ 150ಕ್ಕೆ 140 ತೊಗೊಂಡು ಟಾಪ್ ಬಂದಿದ್ದೀರಾ ಅಂದ್ಕೊಳ್ಳಿ. ಆದರೆ ಪೇಪರ್ 2ನಲ್ಲಿ ನಿಮಗೆ ಬಂದಿದ್ದು ಬರೀ 74 ಮಾರ್ಕ್ಸ್ ಆದರೆ ನೀವು ಇಲ್ಲಿಗೆ ಔಟ್. ನಿಮ್ಮ ಹೆಸರು ಸೆಲೆಕ್ಷನ್ ಲಿಸ್ಟ್ಗೆ ಬರಲ್ಲ. ಅಷ್ಟೇ ಅಲ್ಲ, ನಿಮ್ಮ ಬೇರೆ ಪೇಪರ್ ಅಂಕಗಳನ್ನು ಕೂಡ ಕೌಂಟ್ ಮಾಡಲ್ಲ. ಇದು ತುಂಬ ಜನರಿಗೆ ಗೊತ್ತಿರಲ್ಲ. ಬರೀ GK ಓದ್ತಾ ಕೂತಿರ್ತಾರೆ. ನೆನಪಿಡಿ, ನಿಮ್ಮ ಪ್ರಿಯಾರಿಟಿ ಯಾವಾಗಲೂ ನಿಮ್ಮ ವಿಷಯಕ್ಕೆ ಇರಬೇಕು. 75 ಅಂಕ ಅನ್ನೋದು ಕೇವಲ ಪಾಸ್ ಮಾರ್ಕ್ಸ್ ಅಷ್ಟೇ ಅಲ್ಲ. ಅಲ್ಲಿ ನೀವು ಟೀಚರ್ ಆಗಬೇಕು ಅಂದರೆ ಇದಕ್ಕಿಂತ ತುಂಬ ಜಾಸ್ತಿ ಸ್ಕೋರ್ ಮಾಡಲೇಬೇಕು. ಪೇಪರ್ 2ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗಿಬೇಕು ಅಂದರೆ ನೀವು ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಏನು ಬರೆದಿದ್ದೀರಾ ಅಂತ ಇವ್ಯಾಲ್ಯುವೇಷನ್ ಮಾಡೋ ಸರ್ ಅಥವಾ ಮೇಡಮ್ಗೆ ಅರ್ಥ ಆಗಬೇಕು. ನೀವು ಎಲ್ಲ ಕರೆಕ್ಟಾಗಿ ಬರೆದು ಓದೋಕೆ ಬರಲಿಲ್ಲ ಅಂತಂದರೆ ಮಾರ್ಕ್ಸ್ ಸಿಗಲ್ಲ. ಇನ್ನು ಸ್ಟೆಪ್ ಮಾರ್ಕಿಂಗ್, ವಿಶೇಷವಾಗಿ ಗಣಿತ ಮತ್ತು ವಿಜ್ಞಾನದ ಅಭ್ಯರ್ಥಿಗಳಿಗೆ ಇದು ಒಂದು ಗೋಲ್ಡನ್ ರೂಲ್. ನೀವು ಅರ್ಧ ಲೆಕ್ಕ ಮಾಡಿ ಸ್ಟೆಪ್ಸ್ ಕರೆಕ್ಟಾಗಿದ್ದರೂ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಹಾಗಾಗಿ ಅರ್ಧಕ್ಕೆ ಬಿಡಬೇಡಿ. 3ನೇದಾಗಿ ಟೈಮ್ ಮ್ಯಾನೇಜ್ಮೆಂಟ್. 100 ಮಾರ್ಕ್ಸ್ ಬರೆಯೋದು ಅಂದರೆ ಸುಲಭ ಅಲ್ಲ. ಪ್ರತಿಯೊಂದು ಪ್ರಶ್ನೆಗೂ ಎಷ್ಟು ಟೈಮ್ ಕೊಡಬೇಕು ಅಂತ ಈಗಲೇ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ದಿನಕ್ಕೆ ಅಟ್ಲೀಸ್ಟ್ 2 ಗಂಟೆ ಬರೆಯೋ ಅಭ್ಯಾಸ ಮಾಡಿಕೊಳ್ಳಿ.
ಪೇಪರ್ 2 ಅನ್ನೋದು ನಿಮ್ಮ ಜ್ಞಾನದ ಜೊತೆಗೆ ನಿಮ್ಮ ತಾಳ್ಮೆಯ ಪರೀಕ್ಷೆ ಕೂಡ ಹೌದು. 75 ಮಾರ್ಕ್ಸ್‌ಗಿಂತ ಜಾಸ್ತಿ ಸ್ಕೋರ್ ಮಾಡೋ ಟಾರ್ಗೆಟ್ ಇಟ್ಕೊಂಡು ಇವತ್ತಿನಿಂದಲೇ ಸ್ಟಡಿಯನ್ನು ಶುರು ಮಾಡಿ. ಈಗ ಪೇಪರ್ 3 ಬಗ್ಗೆ ಮಾತಾಡೋಣ. ಅದೇ ಕಡ್ಡಾಯ ಕನ್ನಡ. ಹೆಸರು ಕೇಳಿದ ತಕ್ಷಣ ನಮಗೆ ಒಂದು ಕಡೆಯಿಂದ ಖುಷಿ ಆಗುತ್ತೆ. ನಾವೆಲ್ಲ ಕನ್ನಡಿಗರು, ನಮಗೆಲ್ಲ ಕನ್ನಡ ನೀರು ಕುಡಿದ ಹಾಗೆ ಆರಾಮಾಗಿ ಪಾಸ್ ಮಾಡ್ಬೋದು ಅಂತ. ಆದರೆ ಒಂದು ವಿಷಯ ನೆನಪಿಡಿ, ಇಲ್ಲಿರೋ 60% ಕಟ್ ಆಫ್ ರೂಲ್ ಇದೆಯಲ್ಲ, ಅದು ಎಷ್ಟೋ ಜನ ಎಕ್ಸಾಮ್ನಿಂದಲೇ ಹೊರಗೆ ಹಾಕತ್ತೆ. ಇದು ಕೇವಲ ಕ್ವಾಲಿಫೈಯಿಂಗ್ ಪೇಪರ್ ಅಷ್ಟೇ. ಅಂದರೆ ನೀವು ಇದರಲ್ಲಿ 100ಕ್ಕೆ 100 ಮಾರ್ಕ್ಸ್ ತೊಗೊಂಡ್ರೂ ಅದು ನಿಮ್ಮ ಫೈನಲ್ ಮೆರಿಟ್ಗೆ ಕೌಂಟ್ ಆಗಲ್ಲ. ಆದರೆ ಒಂದು ವೇಳೆ ನೀವು ಇದರಲ್ಲಿ 59 ಮಾರ್ಕ್ಸ್ ತೊಗೊಂಡ್ರೆ ಮುಗೀತು. ನೀವು ಬಾಕಿ 2 ಪೇಪರ್ನಲ್ಲಿ ಎಷ್ಟೇ ಹೈಯೆಸ್ಟ್ ಸ್ಕೋರ್ ಮಾಡಿದರೂ ನಿಮ್ಮ ಅಪ್ಲಿಕೇಶನ್ ಅಲ್ಲೇ ಡಿಸ್ಕ್ವಾಲಿಫೈ ಆಗುತ್ತೆ. ಹಾಗಾಗಿ ಇದನ್ನು ನೀವು ಯಾವುದೇ ಕಾರಣಕ್ಕೂ ಲೈಟಾಗಿ ತಗೊಳ್ಬೇಡಿ. ಇನ್ನು ಪರೀಕ್ಷೆ ಹೇಗಿರುತ್ತೆ ಅಂದರೆ, ಇದು 100 ಮಾರ್ಕ್ಸ್ಗೆ ಇರೋ ಡಿಸ್ಕ್ರಿಪ್ಟಿವ್ ಅಂದರೆ ವಿವರಣಾತ್ಮಕ ಪೇಪರ್. ಇಲ್ಲಿ ನೀವು ಸ್ಕೂಲ್ ಡೇಸ್ನಲ್ಲಿ ಬರೆಯುತ್ತಿದ್ದ ಹಾಗೆ ಎಸ್ಸೆ ಬರೆಯಬೇಕು, ಪತ್ರಲೇಖನ, ಸಂಕ್ಷೇಪ ಬರಹ ಮತ್ತು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡಬೇಕಾಗತ್ತೆ. ಗೌರ್ಮೆಂಟ್ ಯಾಕೆ ಈ ರೂಲ್ ಇಟ್ಟಿದೆ ಅಂದರೆ, ನೀವು ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲಿ ಟೀಚರ್ ಆಗ್ತಿದ್ದೀರಾ ಅಂದಮೇಲೆ ನಿಮಗೆ ಕನ್ನಡದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಕೆಲಸ ಮಾಡೋಕ್ಕೆ ಬರಬೇಕು ಅಲ್ವಾ. ಇಲ್ಲಿರೋ ಅತಿ ದೊಡ್ಡ ಚಾಲೆಂಜ್ ಅಂದರೆ 60 ಅಂಕಗಳು. ಇಲ್ಲಿ ನೋಡಿ, ಪೇಪರ್ 2ನಲ್ಲಿ 50% ತೆಗಿಬೇಕು ಅಂದಿದ್ರು, ಆದರೆ ಇಲ್ಲಿ 60% ತೆಗಿಬೇಕು. ಅಂದರೆ ಇಲ್ಲಿ ತಪ್ಪಿಗೆ ಜಾಗ ಇಲ್ಲ. ಶುದ್ಧವಾದ ಬರವಣಿಗೆ, ಸ್ಪಷ್ಟವಾದ ಹ್ಯಾಂಡ್ ರೈಟಿಂಗ್ ಇಲ್ದಿದ್ರೆ 60 ಮಾರ್ಕ್ಸ್ ತಗೊಳ್ಳೋದು ಅಷ್ಟು ಈಸಿ ಅಲ್ಲ. ಇನ್ನು ಒಂದು ವಿಶೇಷ ವಿಷಯ ಅಂದರೆ, ನೀವು ಇಂಗ್ಲೀಷ್ ಭಾಷಾ ಶಿಕ್ಷಕರ ಹುದ್ದೆಗೆ ಅಂದರೆ ನೀವು ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ ಹುದ್ದೆಗೆ ಅರ್ಜಿ ಸಲ್ಲಿಸ್ತಾ ಇದ್ದರೆ ನಿಮಗೆ ಈ ಕಡ್ಡಾಯ ಕನ್ನಡ ಪೇಪರ್ ಇರೋದಿಲ್ಲ. ಅಂದರೆ ನಿಮಗೆ ಇದರಿಂದ ವಿನಾಯಿತಿ ಇರುತ್ತೆ. ಯಾಕೆ ಅಂದರೆ, ನೀವು ಇಂಗ್ಲೀಷ್ ಟೀಚರ್ ಆಗಿರೋದ್ರಿಂದ ನಿಮ್ಮ ಮೇನ್ ಫೋಕಸ್ ಇಂಗ್ಲೀಷ್ ಮೇಲೆ ಇರುತ್ತೆ. ಆದರೆ ಉಳಿದ ಎಲ್ಲ ಅಭ್ಯರ್ಥಿಗಳು ಅಂದರೆ ನೀವು ಮ್ಯಾಥ್ಸ್ ಸೈನ್ಸ್ ಟೀಚರ್ ಆಗಿರಲಿ ಅಥವಾ ಸೋಷಿಯಲ್ ಸೈನ್ಸ್ ಟೀಚರ್ ಆಗಿರಲಿ, ನೀವು ಪೇಪರ್ ಬರೀಲೇಬೇಕು. ತುಂಬ ಜನರಿಗೆ ಒಂದು ಡೌಟ್ ಇರುತ್ತೆ, ನಾನು 10th ಅಥವಾ ಡಿಗ್ರಿಯಲ್ಲಿ ಕನ್ನಡದಲ್ಲೇ ಓದಿದ್ದೀನಿ, ನಾನೂ ಬರೆಯಬೇಕಾ ಅಂತ. ಹೌದು, ನಿಮ್ಮ ಹತ್ತಿರ ಎಷ್ಟೇ ಸರ್ಟಿಫಿಕೇಟ್ ಇದ್ದರೂ ಕೂಡ GPSTR ರೂಲ್ಸ್ ಪ್ರಕಾರ ನೀವು ಈ 100 ಮಾರ್ಕ್ಸ್ ಪೇಪರನ್ನು ಬರೆದು 60 ಅಂಕ ತೆಗಿಲೇಬೇಕು. ನಾನು ನಿಮಗೆ ಸಜೆಸ್ಟ್ ಮಾಡೋದು ಇಷ್ಟೇ, ಹಳೆ ಕ್ವೆಶ್ಚನ್ ಪೇಪರ್ ತಗೊಳ್ಳಿ, ಅದರಲ್ಲಿ ಪ್ರಬಂಧಗಳನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ದಿನಕ್ಕೆ ಒಂದು ಅರ್ಧ ಗಂಟೆ ಆದರೂ ಕನ್ನಡದ ಶುದ್ಧ ಬರಹದ ಕಡೆಗೆ ಗಮನ ಕೊಡಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಜಾಸ್ತಿ ಇದ್ದರೆ ಮಾರ್ಕ್ಸ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಎಷ್ಟೋ ಜನರಿಗೆ ಹಳೆ ಲೆಕ್ಕಾಚಾರವೇ ತಲೆಯಲ್ಲಿರುತ್ತೆ. ಆದರೆ ಸರ್ಕಾರ ಈಗ C&R ನಿಯಮಗಳನ್ನು ಸಂಪೂರ್ಣವಾಗಿ ಬದಲಾಯಿಸಿದೆ. ಈಗಿನ ಹೊಸ ರೂಲ್ಸ್ ಪ್ರಕಾರ ನೀವು 10 ವರ್ಷದ ಹಿಂದೆ ಡಿಗ್ರಿಯಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ರಿ ಅನ್ನೋದು ಅಷ್ಟಾಗಿ ಮ್ಯಾಟರ್ ಆಗಲ್ಲ. ಅದರ ಬದಲಿಗೆ ಇವತ್ತು ನೀವು ಪರೀಕ್ಷೆಯಲ್ಲಿ ಎಷ್ಟು ನಾಲೆಡ್ಜ್ ತೋರಿಸಿರ್ತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ಅಂದರೆ ಇದು ಮೆರಿಟ್ಗೆ ಸಿಕ್ಕಿರೋ ಅತಿ ದೊಡ್ಡ ಜಯ. ಮೊದಲಿಗೆ ಈ ಹೊಸ ರೂಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಈಗ ಅತಿ ದೊಡ್ಡ ಬದಲಾವಣೆ ಆಗಿದೆ. ಮುಂಚೆ ನಿಮ್ಮ ಡಿಗ್ರಿ ಮತ್ತು BEd ಮಾರ್ಕ್ಸ್ ನಿಮ್ಮನ್ನು ಕಾಪಾಡ್ತಾ ಇತ್ತು. ಆದರೆ ಈಗ ನಿಮ್ಮ ಡಿಗ್ರಿ ಅಂಕಗಳಿಗೆ ಇರೋದು ಕೇವಲ 8% ವೇಟೇಜ್ ಮಾತ್ರ. ಇನ್ನು ನಿಮ್ಮ BEd ಅಥವಾ DEdಗೆ ಇರೋದು ಕೇವಲ 2% ವೇಟೇಜ್. ಅಂದರೆ ನಿಮ್ಮ ಇಡೀ ಅಕಾಡೆಮಿಕ್ ಹಿಸ್ಟ್ರಿ ಸೇರಿ ಕೇವಲ 10% ಅಂಕಗಳನ್ನು ಮಾತ್ರ ಪರಿಗಣಿಸಲಾಗುತ್ತೆ. ಇದು ಯಾರಿಗೆ ಖುಷಿ ಪಡೋ ವಿಚಾರ ಅಂದರೆ, ಯಾರು ಡಿಗ್ರಿಯಲ್ಲಿ ಕಡಿಮೆ ಮಾರ್ಕ್ಸ್ ತೊಗೊಂಡು ನನಗೆ ಗೌರ್ಮೆಂಟ್ ಕೆಲಸ ಸಿಗಲ್ಲ ಅಂತ ಬೇಜಾರಾಗ್ತಿದ್ರೋ ಅಂಥವರಿಗೆ ಇದು ಒಂದು ಲೈಫ್ ಕೊಟ್ಟಿರೋ ಸೆಕೆಂಡ್ ಚಾನ್ಸ್. ಅಕಾಡೆಮಿಕ್ನಲ್ಲಿ ಹಿಂದಿದ್ರೂ ಪರವಾಗಿಲ್ಲ, ಮುಂದಿನ ಆಟದಲ್ಲಿ ನೀವು ಗೆಲ್ಲಬಹುದು. ಇನ್ನು ಬಹಳ ಮುಖ್ಯವಾದದ್ದು TET. ಇದಕ್ಕೆ 20% ವೇಟೇಜನ್ನು ನೀಡಿದೆ. ಇದರ ಅರ್ಥ ಏನು ಅಂದರೆ, TETಯಲ್ಲಿ ನೀವು ತೆಗೆಯೋ ಒಂದೊಂದು ಮಾರ್ಕ್ಸ್ ಕೂಡ ನಿಮ್ಮ ಫೈನಲ್ ಲಿಸ್ಟ್ನಲ್ಲಿ ಗೋಲ್ಡ್ ಇದ್ದ ಹಾಗೆ. ಬಹಳಷ್ಟು ಜನ ನಾನು 90 ಮಾರ್ಕ್ಸ್ ತೊಗೊಂಡು ಪಾಸಾದರೆ ಸಾಕು ಅನ್ಕೋತಾರೆ. ಆದರೆ ಆ ತಪ್ಪು ಮಾಡಬೇಡಿ. ನೀವು 90ಕ್ಕಿಂತ 120 ಅಥವಾ 130ರ ರೇಂಜ್ನಲ್ಲಿ ಸ್ಕೋರ್ ಮಾಡಿದರೆ ಅಲ್ಲಿರೋ ಆ 20% ವೇಟೇಜ್ ನಿಮ್ಮನ್ನು ಮೆರಿಟ್ ಲಿಸ್ಟ್ನಲ್ಲಿ ಟಾಪ್ಗೆ ತಂದು ಕೂರಿಸುತ್ತೆ. ಇನ್ನು ಈ ಎಲ್ಲ GPSTR ಎಕ್ಸಾಮ್ನಲ್ಲಿ ಅತ್ಯಂತ ಹೆಚ್ಚು ವೇಟೇಜನ್ನು ಹೊಂದಿರುವ CET ಬಗ್ಗೆ ಮಾತಾಡೋಣ. ಹೊಸ ರೂಲ್ಸ್ ಪ್ರಕಾರ ಬರೋಬ್ಬರಿ 70% ವೇಟೇಜನ್ನು ಈ CET ಎಕ್ಸಾಮ್ಗೆ ನೀಡಲಾಗಿದೆ. ಇದು ಅಕ್ಷರಶಃ ನಿಮ್ಮ ಹಣೆ ಬರವನ್ನು ಬದಲಾಯಿಸೋ ಪವರ್ಫುಲ್ ಅಸ್ತ್ರ. ನಿಮ್ಮ ಇಡೀ ಆಯ್ಕೆಯ ಪ್ರಕ್ರಿಯೆಯು ಈ ಒಂದು ಎಕ್ಸಾಮ್ ಮೇಲೆ ನಿಂತಿದೆ. ನೀವು CETಯಲ್ಲಿ ಸ್ಕೋರ್ ಮಾಡಿದರೆ ಸಾಕು, ನಿಮ್ಮ ಅಕಾಡೆಮಿಕ್ ಸ್ಕೋರ್ ಎಷ್ಟೇ ಕಡಿಮೆ ಇದ್ದರೂ ನೀವು ಆರಾಮಾಗಿ ಸೆಲೆಕ್ಟ್ ಆಗ್ತೀರಾ. ಯಾರು ಚೆನ್ನಾಗಿ ಓದಿ ಈ 400 ಮಾರ್ಕ್ಸ್ನಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡ್ತಾರೋ ಅವರೇ ಮುಂದಿನ ಗೌರ್ಮೆಂಟ್ ಟೀಚರ್ಸ್.
ಸೊ ಫ್ರೆಂಡ್ಸ್, ಈಗ ಹೊಸ ಲೆಕ್ಕಾಚಾರನ ನೋಡಿದ್ರಿ. ಅಕಾಡೆಮಿಕ್ಗೆ ಇರೋದು ಬರೀ 10% ವೇಟೇಜ್, ಇನ್ನು TET ಮತ್ತು CETಗೆ ಸೇರಿ ಇರೋದು 90% ವೇಟೇಜ್. ಈಗ ನಿಮಗೆ ಕ್ಲಾರಿಟಿ ಸಿಕ್ಕಿರಬಹುದು, ನೀವು ಎಲ್ಲಿ ನಿಮ್ಮ ಪೂರ್ತಿ ಶಕ್ತಿಯನ್ನು ಹಾಕಬೇಕು ಅಂತ. ಹಳೆಯ ಮಾರ್ಕ್ಸ್ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟುಬಿಡಿ. ಇವತ್ತಿನಿಂದ ಆ 90% ಮೇಲೆ ಕಣ್ಣಿಡಿ. ಈ ಹೊಸ ರೂಲ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಒಳ್ಳೆಯದಾ ಅಥವಾ ಹಳೆಯದ್ದೇ ಚೆನ್ನಾಗಿತ್ತಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಟಾಪಿಕನ್ನು ನೋಡೋದಾದರೆ, ಎಲ್ಲರಿಗೂ ಕಾಡೋ ಒಂದು ಬಿಗ್ ಕ್ವೆಶ್ಚನ್ ಅಂದರೆ ಸಬ್ಜೆಕ್ಟ್ ಕಾಂಬಿನೇಷನ್. ಬಹಳಷ್ಟು ಸಲ ಏನಾಗುತ್ತೆ ಅಂದರೆ, ನಾವು ಎಕ್ಸಾಮ್ ಬರೆದು ಪಾಸ್ ಆಗ್ತೀವಿ, ಆದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹಂತಕ್ಕೆ ಹೋದಾಗ ಗೊತ್ತಾಗುತ್ತೆ ನಮ್ಮ ಕಾಂಬಿನೇಷನ್ ಮ್ಯಾಚ್ ಆಗ್ತಿಲ್ಲ ಅಂತ. ಆ ಟೈಮಲ್ಲಿ ಅಲ್ಲಿ ಆಗೋ ನೋವು ಬೇರೆ ಯಾವುದಕ್ಕೂ ಹೋಲಿಸೋಕೆ ಆಗಲ್ಲ. ಅದಕ್ಕೆ ಹೇಳ್ತಿರೋದು, ಈ ವಿಷಯವನ್ನು ಜಾಗರೂಕತೆಯಿಂದ ಕೇಳಿಸ್ಕೊಳ್ಳಿ. ನಿಮ್ಮ ಡಿಗ್ರಿ ಮಾರ್ಕ್ಸ್ ಕಾರ್ಡನ್ನು ಪಕ್ಕದಲ್ಲಿ ಇಟ್ಟುಕೊಂಡು ಚೆಕ್ ಮಾಡಿ. ನೀವು ಗಣಿತ ಶಿಕ್ಷಕರಾಗಬೇಕಾ ಅಥವಾ ಸಮಾಜ ವಿಜ್ಞಾನ ಶಿಕ್ಷಕರಾಗಬೇಕಾ ಅನ್ನೋದು ನಿಮ್ಮ ಡಿಗ್ರಿಯಲ್ಲಿ ನೀವು ತಗೊಂಡಿರೋ ಎಲೆಕ್ಟಿವ್ ಅಥವಾ ಆಪ್ಷನಲ್ ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಮೊದಲನೇದಾಗಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾಗೋಕೆ ಇರೋ ರೂಲ್ಸನ್ನು ನೋಡೋಣ. ನೀವು BSc ಮಾಡಿದ್ದೀರಾ ಅಂದ್ಕೊಳ್ಳಿ. ಅದರಲ್ಲಿ ಮುಖ್ಯವಾಗಿ PCM ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಓದಿರೋರಿಗೆ ಮೊದಲ ಆದ್ಯತೆ ಇರುತ್ತೆ. ಒಂದು ವೇಳೆ ನೀವು CBZ ಅಂದರೆ ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಓದಿದರೂ ಕೂಡ ನೀವು ವಿಜ್ಞಾನ ಶಿಕ್ಷಕರ ಹುದ್ದೆಗೆ ಅಪ್ಲೈ ಮಾಡಬಹುದು. ತುಂಬ ಜನ ಕೇಳ್ತಿರೋ ಪ್ರಶ್ನೆ ಅಂದರೆ, ನಾವು BE ಮಾಡಿದ್ದೀವಿ ಅಂದರೆ ಇಂಜಿನಿಯರಿಂಗ್ ಮಾಡಿದ್ದೀವಿ, ನಾವು ಟೀಚರ್ ಆಗಬಹುದಾ ಅಂತ. ಖಂಡಿತ. ಹಳೆ ನೋಟಿಫಿಕೇಷನ್ ಪ್ರಕಾರ ಎಂಜಿನಿಯರಿಂಗ್ ಮಾಡಿದವರಿಗೂ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಾಗೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ಒಂದು ಕಂಡೀಷನ್ ಏನಪ್ಪ ಅಂದರೆ, ನೀವು ಡಿಗ್ರಿಯಲ್ಲಿ ಮ್ಯಾಥ್ಸ್ ಮತ್ತು ಸೈನ್ಸನ್ನು ಆಲ್ಮೋಸ್ಟ್ ಎಲ್ಲ ಸೆಮಿಸ್ಟರ್ನಲ್ಲೂ ಓದಿರಬೇಕು. ಇದರ ಬಗ್ಗೆ ಅಧಿಕೃತ ನೋಟಿಫಿಕೇಷನ್ ಬಂದಾಗ ಇನ್ನೂ ಹೆಚ್ಚಿನ ಕ್ಲಾರಿಟಿ ಸಿಗುತ್ತೆ. ಆದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಇದೊಂದು ಗೋಲ್ಡನ್ ಚಾನ್ಸ್ ಅಂತಲೇ ಹೇಳಬಹುದು. ಇನ್ನು ಸಮಾಜ ವಿಜ್ಞಾನ ಶಿಕ್ಷಕರ ವಿಷಯಕ್ಕೆ ಬಂದರೆ, ಇಲ್ಲಿ ಸಬ್ಜೆಕ್ಟ್ಗಳ ಲಿಸ್ಟ್ ಸ್ವಲ್ಪ ದೊಡ್ಡದಿದೆ. ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳ, ರಾಜ್ಯಶಾಸ್ತ್ರ ಈ ತರಹದ ಸಬ್ಜೆಕ್ಟ್ಗಳಲ್ಲಿ ನೀವು ಯಾವುದಾದರೂ 2 ವಿಷಯವನ್ನು ಮೇಜರಾಗಿ ಓದಿರಬೇಕು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ, ನೀವು ಭಾಷಾ ಶಿಕ್ಷಕರು ಆಗದೆ ಬರೀ ಸಮಾಜ ಪಾಠಗಳ ಶಿಕ್ಷಕರು ಆಗಬೇಕಿದ್ರೂ ಕೂಡ ನಿಮ್ಮ ಡಿಗ್ರಿಯಲ್ಲಿ ಯಾವುದಾದರೂ ಒಂದು ಭಾಷೆಯನ್ನು ಅಂದರೆ ಐಚ್ಛಿಕ ಕನ್ನಡ ಅಥವಾ ಐಚ್ಛಿಕ ಇಂಗ್ಲೀಷ್ ಅನ್ನೋ ಒಂದು ವಿಷಯವಾಗಿ ತೆಗೆದುಕೊಂಡಿದ್ರೂ ನೀವು ಕೂಡ ಸೋಷಲ್ ಸೈನ್ಸ್ ಪೋಸ್ಟ್ಗೆ ಎಲಿಜಿಬಲ್ ಆಗ್ತೀರಾ. ಆದರೆ ನೆನಪಿರಲಿ, ನೀವು BAನಲ್ಲಿ ಈ ವಿಷಯಗಳನ್ನು ಸರಿಯಾದ ಕಾಂಬಿನೇಷನ್ನಲ್ಲಿ ತೆಗೆದುಕೊಂಡಿರಬೇಕು. ಬರೀ ಲ್ಯಾಂಗ್ವೇಜ್ ಪೇಪರ್ ಓದಿದರೆ ಸಾಲದು, ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಆಗಿರಬೇಕು. ಒಂದು ಪಾಯಿಂಟನ್ನು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ನೀವು ಯಾವ ವಿಷಯಕ್ಕೆ ಅಪ್ಲೈ ಮಾಡ್ತಿದ್ದೀರೋ ಆ ವಿಷಯವನ್ನು ಡಿಗ್ರಿಯ ಎಲ್ಲ 3 ವರ್ಷಗಳಲ್ಲೂ ಓದಿರಬೇಕು. ಎಷ್ಟೋ ಸಲ ಏನಾಗುತ್ತೆ ಅಂದರೆ, ಫಸ್ಟ್ ಇಯರ್ನಲ್ಲಿ ಒಂದು ಸಬ್ಜೆಕ್ಟ್ ಇರುತ್ತೆ, ಫೈನಲ್ ಇಯರ್ನಲ್ಲಿ ಅದನ್ನು ಬಿಟ್ಟು ಬೇರೆ ಸಬ್ಜೆಕ್ಟ್ ತೊಗೊಂಡಿರ್ತಾರೆ. ಹಾಗೆ ಮಾಡಿದರೆ ವೆರಿಫಿಕೇಷನ್ನಲ್ಲಿ ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದು ವಿಷಯ ಅಂದರೆ, TET ಪೇಪರ್ 2 ಬರೆಯುವಾಗ ಕೂಡ ನಿಮ್ಮ ಡಿಗ್ರಿ ಕಾಂಬಿನೇಷನ್ಗೆ ತಕ್ಕ ಹಾಗೆ ನೀವು ಪೇಪರನ್ನು ಸೆಲೆಕ್ಟ್ ಮಾಡಿರಬೇಕು. ಸೊ ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ತೆಗೆದು ನೋಡಿ, ಅಲ್ಲಿ ನಿಮ್ಮ ಸಬ್ಜೆಕ್ಟ್ ಏನಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಕಾಂಬಿನೇಷನನ್ನು ಟೈಪ್ ಮಾಡಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ಯಾಕಂದರೆ ತಪ್ಪು ಕಾಂಬಿನೇಷನ್ನಲ್ಲಿ ಅಪ್ಲೈ ಮಾಡಿ ಆಮೇಲೆ ಪಶ್ಚಾತ್ತಾಪ ಪಡೋದಕ್ಕಿಂತ ಈಗಲೇ ಕ್ಲಿಯರ್ ಮಾಡ್ಕೊಳ್ಳೋದು ಬುದ್ಧಿವಂತಿಕೆ ಅಲ್ವಾ? ಯುದ್ಧಕ್ಕೆ ಹೋಗೋಕೆ ಮುಂಚೆ ಆಯುಧಗಳನ್ನು ರೆಡಿ ಮಾಡ್ಕೋಬೇಕು ಅಲ್ವಾ? ಹಾಗೆಯೇ ಈ ಎಕ್ಸಾಮ್ ಗೆಲ್ಲೋಕೆ ನಿಮ್ಮ ಹತ್ತಿರ ಇರಬೇಕಾದ ಅಸ್ತ್ರಗಳೇ ಈ ಪುಸ್ತಕಗಳು. ಮಾರ್ಕೆಟ್ನಲ್ಲಿ ಸಾವಿರಾರು ಗೈಡ್ಗಳು ಸಿಗುತ್ತೆ, ಆದರೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಒಂದೇ. ಈ ಗೈಡ್ಗಳ ಹಿಂದೆ ಹೋಗೋಕ್ಕೆ ಮುಂಚೆ ನಮ್ಮ ಕರ್ನಾಟಕ ಸರ್ಕಾರದ DSERT ಪುಸ್ತಕಗಳನ್ನು ಅಂದರೆ 6ರಿಂದ 10ನೇ ತರಗತಿವರೆಗಿನ ಎಲ್ಲ ಸಬ್ಜೆಕ್ಟ್ ಪುಸ್ತಕಗಳನ್ನು ಕಲೆಕ್ಟ್ ಮಾಡಿಕೊಳ್ಳಿ. ಅದರಲ್ಲೂ ವಿಜ್ಞಾನ ಮತ್ತು ಗಣಿತದವರಿಗೆ 11 ಮತ್ತು 12ನೇ ತರಗತಿಯ ಅಂದರೆ PUCಯ ಬೇಸಿಕ್ ಕಾನ್ಸೆಪ್ಟ್ ಕೂಡ ಗೊತ್ತಿರಬೇಕು. ಯಾಕೆಂದರೆ ಕ್ವಶನ್ ಪೇಪರ್ ಸ್ಟ್ಯಾಂಡರ್ಡ್ ದಿನದಿಂದ ದಿನಕ್ಕೆ ಹೈ ಆಗ್ತಾ ಇದೆ. ಸೊ ನೀವು ಬರೀ 8ನೇ ಕ್ಲಾಸ್ ಬುಕ್ ಓದಿ 8ನೇ ಕ್ಲಾಸ್ ಮಕ್ಕಳಿಗೆ ಪಾಠ ಮಾಡ್ತೀನಿ ಅಂದರೆ ನಡೆಯಲ್ಲ. ನಿಮಗೆ ಅದರ ಹೈಯರ್ ಲೆವೆಲ್ ನಾಲೆಜ್ ಇರಲೇಬೇಕು. ಇನ್ನೊಂದು ವಿಷಯ ಅಂದರೆ NCERT ಸೆಂಟ್ರಲ್ ಸಿಲೆಬಸ್ ಪುಸ್ತಕಗಳಲ್ಲಿ ಡೈರೆಕ್ಟ್ ಕ್ವಶನ್ಸ್ ಬರೋ ಸಾಧ್ಯತೆ ಇರುತ್ತೆ. ಸೊ ಅದನ್ನು ಒಮ್ಮೆ ರೆಫರ್ ಮಾಡಿ. ಇನ್ನು ಬಹಳಷ್ಟು ಮುಖ್ಯವಾದದ್ದು ಅಂದರೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್. ಹಳೆಯ ಕ್ವೆಶ್ಚನ್ ಪೇಪರ್ಸನ್ನು ತೆಗೆದುಕೊಂಡು ಅನಾಲಿಸಿಸ್ ಮಾಡಿ. ಅವರು ಕ್ವೆಶ್ಚನ್ ಕೇಳೋ ರೀತಿ ಹೇಗಿದೆ, ಯಾವ ಚಾಪ್ಟರ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದಾರೆ, ಇದೆಲ್ಲ ನಿಮಗೆ ಗೊತ್ತಾಗೋದು ಹಳೆಯ ಪೇಪರ್ ನೋಡಿದಾಗ ಮಾತ್ರ. ಎಷ್ಟೋ ಜನ ಚೆನ್ನಾಗಿ ಓದಿ ಎಕ್ಸಾಮ್ ಬರೆದು ಮೆರಿಟ್ ಲಿಸ್ಟ್ನಲ್ಲಿ ಬಂದ ಮೇಲೂ ಕೆಲಸ ಕಳ್ಕೊಂಡಿದ್ದಾರೆ. ಯಾಕೆ ಗೊತ್ತಾ? ಬರೀ ಒಂದು ಸಣ್ಣ ದಾಖಲೆಯ ತಪ್ಪಿನಿಂದ. ಮೊದಲನೇದಾಗಿ ನಿಮ್ಮ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್.
ಇದರ ವ್ಯಾಲಿಡಿಟಿ ಇರುತ್ತೆ. ಅಪ್ಲಿಕೇಶನ್ ಹಾಕೋ ಡೇಟ್ಗೆ ಅದು ಚಾಲ್ತಿಯಲ್ಲಿರಬೇಕು. ಎಷ್ಟೋ ಜನ 5 ವರ್ಷದ ಹಳೆಯ ಸರ್ಟಿಫಿಕೇಟನ್ನು ಇಟ್ಕೊಂಡಿರ್ತಾರೆ. ಹಾಗೆ ಮಾಡಬೇಡಿ, ನಾಳೆನೇ ಹೋಗಿ ಅಪ್ಡೇಟ್ ಮಾಡಿಸಿಕೊಳ್ಳಿ. ಇನ್ನು ನೀವು ಹಳ್ಳಿಯಲ್ಲಿ ಓದಿದರೆ ಗ್ರಾಮೀಣ ಮೀಸಲಾತಿ ಅಂದರೆ ರೂರಲ್ ಸರ್ಟಿಫಿಕೇಟ್ ಮತ್ತು 1ರಿಂದ 10ನೇ ತರಗತಿವರೆಗೆ ಕನ್ನಡ ಮೀಡಿಯಂನಲ್ಲಿ ಓದಿದರೆ ಕನ್ನಡ ಮಾಧ್ಯಮ ಮೀಸಲಾತಿ ಸರ್ಟಿಫಿಕೇಟ್ ಅನ್ನು ನಿಮ್ಮ ಸ್ಕೂಲ್ನಿಂದ ರೆಡಿ ಮಾಡಿಸಿ ಇಟ್ಕೊಳ್ಳಿ. ಅದರ ಮೇಲೆ BEO ಸಿಗ್ನೇಚರ್ ಕಡ್ಡಾಯವಾಗಿ ಇರಲೇಬೇಕು. ಇನ್ನು ಕಲ್ಯಾಣ ಕರ್ನಾಟಕ ಭಾಗದವರಿಗೆ 371J ಸರ್ಟಿಫಿಕೇಟ್ ಅನ್ನೋದು ಒಂದು ದೊಡ್ಡ ವರದಾನ. ಅದು ನಿಮ್ಮ ಹತ್ರ ಇದ್ದರೆ ನಿಮ್ಮ ಸೆಲೆಕ್ಷನ್ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ನೆನಪಿಡಿ, ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ ಮೀಸಲಾತಿಯನ್ನು ಕ್ಲೇಮ್ ಮಾಡ್ತೀರೋ ಅದಕ್ಕೆ ಸರಿಯಾದ ದಾಖಲೆ ನಿಮ್ಮ ಹತ್ತಿರ ಇರಲೇಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ಅಫಿಡವಿಟ್ ಮಾಡಿಸಿ ಇಟ್ಕೊಳ್ಳಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಕೈಕಾಲು ಹಿಡಿಯೋದಕ್ಕಿಂತ ಈಗಲೇ ಫೈಲ್ ರೆಡಿ ಮಾಡಿಟ್ಕೊಳ್ಳೋದು ಬೆಸ್ಟ್ ಅಲ್ವಾ? ಸೊ ಫ್ರೆಂಡ್ಸ್, ಇದಾಗಿತ್ತು GPSTR ಪರೀಕ್ಷೆಯ ಕಂಪ್ಲೀಟ್ ರೋಡ್ ಮ್ಯಾಪ್. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಡಿಗ್ರಿ ಅಥವಾ PEd ಮುಗಿಸಿದ್ದಾರೋ ಅವರಿಗೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗಲಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡಲು ಪ್ರಯತ್ನಿಸ್ತೀನಿ. ಮತ್ತು ಮರೆಯದೆ ನಮ್ಮ ಕರಿಯರ್ ಪಲ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು.